ಪ್ರಕೃತಿಯಲ್ಲಿ ಸಾಯಂಕಾಲ ಯಾವ ರೀತಿ ಚೇಂಜ್ ಆಗ್ತದೆ ಅದರ ಬಗ್ಗೆ. ಸಾಯಂಕಾಲೆ ತ್ವಂಬರ ಕೋಣೆ. ಸಾಯಂಕಾಲೆ, ಕನ್ನಡದಲ್ಲೂ ಹೇಳ್ತೀವಿ ಸಂಜೆ, ಸಾಯಂಕಾಲ. ಸಂಜೆಯ ಸಮಯದಲ್ಲಿ ತು ಅಂಬರ ಕೋಣೆ. ಅಂಬರ ಅಂದರೆ ಆಕಾಶ, ಸ್ಕೈ. ಕೋಣ ಅಂದರೆ ಕಾರ್ನರ್ ಅಂತ ಅರ್ಥ. ಸಾಯಂಕಾಲದಲ್ಲಿ ಆಕಾಶದ ಒಂದು ಮೂಲೆಯಲ್ಲಿ ಏನಾಗ್ತದೆ? ನಿತ್ಯಂ ವಯಂ ಪ್ರಕೃತ್ಯಾಂ ವರ್ಣಾನ್ ಪಶ್ಯಾಮ. ನಿತ್ಯವೂ ನಾವು ಪ್ರಕೃತಿಯಲ್ಲಿ ಬೇರೆ ಬೇರೆ ಕಲರ್ಗಳನ್ನು ನೋಡ್ತೀವಿ, ನೇಚರಲ್ಲಿ. ಏತತ್ ಪದ್ಯಂ ಸರ್ವೇಷಾಂ ವರ್ಣಾನಾಂ ರಚಯಿತಾ ಭಗವಾನ್ ಪರಮೇಶ್ವರ ಏವ ಇತಿ ಭಾವಂ ಪ್ರಕಟಯತಿ. ಈ ಪೋಯಮ್ ಏನಿದೆ ಇದು ಎಲ್ಲ ಪ್ರಕೃತಿಯಲ್ಲಿ ಏನೇನು ಬಣ್ಣಗಳಿವೆ ಅದನ್ನೆಲ್ಲ ಬಿಡಿಸಿದವರು ಯಾರು, ಬಣ್ಣ ಹಚ್ಚಿದವರು ಯಾರು ಅಂತ ಕೇಳಿದ್ರೆ ಪರಮೇಶ್ವರ. ಅದೇ ಭಾವವನ್ನ ಇದನ್ನ ಹೇಳ್ತದೆ ಅಂತ. ಇದನ್ನು ಬರೆದವರು ಕಲ್ಲಡಿ ಕೃಷ್ಣನ್ ಕುಟ್ಟಿ ಅಂತ ಅವ್ರ ಹೆಸರು. ಅವರೊಬ್ಬರು ಟೀಚರ್ ಆಗಿದ್ದವರು. ಸಾಯಂಕಾಲೆ ತ್ವಂಬರ ಕೋಣೆ ವಿಲಿಖತಿ ಪ್ರಕೃತಿ ವರ್ಣಚಯಂ ರಕ್ತಂ ಪೀತಂ ಶ್ವೇತಂ ಚಿತ್ರಂ ನೀಲಂ ಶಬಲಿತ ದೃಗ್ವಿಭವಂ ವರ್ಣವಿಚಿತ್ರಂ ಗಗನಂ ದೃಷ್ಟ್ವಾ ಬಾಲಾಃ ಸರ್ವೇ ತುಷ್ಯಂತಿ ದೃಷ್ಟುಂ ಸರ್ವಂ ತಸ್ಯ ಸಮೀಪಂ ವಿಹಗಾತ್ ವಿವಿಧಾ ಗಚ್ಚಂತಿ. ಪ್ರತಿನಿಮಿಷಂ ಸಹಿ ವರ್ಣವಿಶೇಷಃ ನವ್ಯಂ ರೂಪಂ ಪ್ರಾಪ್ನೋತಿ ಗಂಧರ್ವಾಣಾಂ ಮಂದಿರಮಿತ್ಯಪಿ ಸರ್ವೇ ಮರ್ತ್ಯಾ ಕಥಯಂತಿ. ಪ್ರತಿದಿನಮೇವಂ ಗಗನೆ ಸಾಯಂ ರಚಿತಾ ವರ್ಣಾಃ ಕೇನೈತೆ ತುಭ್ಯಂ ಸರ್ವಕಲಾಕಾರಾಣಾಂ ನಾಯಕ ಭಗವನ್ ನಮೋ ನಮಃ. ಇದರ ಅರ್ಥ ಏನು? ಬ್ರೀಫ್ ಆಗಿ ತಿಳ್ಕೊಳ್ಳೋಣ ಇದರ ಅರ್ಥನ. ಸಾಯಂಕಾಲೆ ತು ಅಂಬರ ಕೋಣೆ ವಿಲಿಖತಿ ಪ್ರಕೃತಿ ವರ್ಣಚಯಂ. ಸಾಯಂಕಾಲದಲ್ಲಿ ಆಕಾಶದ ಒಂದು ಮೂಲೆಯಲ್ಲಿ ಪ್ರಕೃತಿ ವರ್ಣಚಯಂ ಪೇಂಟಿಂಗ್ ಅನ್ನ ಬರಿತಾ ಇದೆ. ಪ್ರಕೃತಿಯಲ್ಲಿ ಪೇಂಟಿಂಗ್ ಕಾಣಿಸ್ತಾ ಇದೆ. ರಕ್ತಂ ಪೀತಂ ಶ್ವೇತಂ ಚಿತ್ರಂ ನೀಲಂ ಶಬಲಿತ ದೃಕ್ ವಿಭವಂ. ಕಾಣಿಸುವ ವಿಭವಂ, ದೃಕ್ ಅಂದ್ರೆ ಕಾಣಿಸುವಂತಹ ಎಲ್ಲ ವಸ್ತುಗಳು ಯಾವ ರೀತಿ ಇದೆ? ರೆಡ್ ಕಲರ್, ಪೀತ, ಯೆಲ್ಲೋ ಕಲರ್, ವೈಟ್ ಕಲರ್, ಈ ರೀತಿ ಕಲರ್ಫುಲ್ ಆಗಿ, ನೀಲಿ ಕಲರ್ಫುಲ್ ಆಗಿ ಇದೆ. ಅಲ್ಲಿರುವ ಪ್ರಕೃತಿಯಲ್ಲಿರುವ ಎಲ್ಲಾ ವಸ್ತುಗಳು ಕಲರ್ ಆಗಿ ಇದೆ. ವರ್ಣ ವಿಚಿತ್ರಂ ಗಗನಂ ದೃಷ್ಟ್ವಾ ಬಾಲಾಃ ಸರ್ವೇ ತುಷ್ಯಂತಿ. ಇಲ್ಲಿ ಸಾಯಂಕಾಲೆ ಅಂಬರ ಕೋಣೆ ಅಂದ್ರೆ ಸೂರ್ಯ ಮುಳುಗುವ ಹೊತ್ತು. ಮೊದಲಿಗೆ ಸೂರ್ಯನೇ ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಾ ಇರ್ತಾನೆ. ಆ ಆರೆಂಜ್ ಕಲರ್ ಸೂರ್ಯನ ಕಿರಣ ಬೇರೆ ಬೇರೆ ವಸ್ತುಗಳ ಮೇಲೆ ಬಿದ್ದಾಗ, ಪ್ರಕೃತಿಯಲ್ಲಿರುವ ಬೇರೆ ಬೇರೆ ವಸ್ತುಗಳ ಮೇಲೆ ಬಿದ್ದಾಗ ಅವುಗಳು ಮತ್ತೆ ಕಲರ್ಫುಲ್ ಆಗಿ ಕಾಣಿಸ್ಕೊಂತವೆ. ಆ ವರ್ಣ ವಿಚಿತ್ರವಾಗಿರುತ್ತದೆ. ಗಗನ ಅಂದ್ರೆ ಆಕಾಶ. ಹೀಗೆ ಅದನ್ನ ನೋಡಿ ಬಾಲಾಹ ಸರ್ವೇ ತುಷ್ಯಂತಿ, ಖುಷಿಯಾಗೋದು. ತುಷ್ಯತಿ ಅಂದ್ರೆ ಖುಷಿ ಪಡೋದು ಅಂತೆ, ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಅದನ್ನ ನೋಡಿ ಮಕ್ಕಳೆಲ್ಲರೂ ಖುಷಿ ಪಡ್ತಾರೆ. ದೃಷ್ಟುಂ ಸರ್ವಂ ತಸ್ಯ ಸಮೀಪಂ ವಿಹಗಾ ವಿವಿಧ ಗಚ್ಚಂತಿ. ಅದನ್ನ ನೋಡ್ಲಿಕ್ಕೆ, ಆ ವರ್ಣ ವಿಚಿತ್ರವಾದ ಗಗನವನ್ನ ನೋಡ್ಲಿಕ್ಕೆ ಅದರ ಹತ್ರ ಯಾರು ಹೋಗ್ತಾ ಇದ್ದಾರೆ? ವಿವಿಧಾಹ ವಿಹಗಾಹ. ವಿಹಗಹ ಅಂದ್ರೆ ಹಕ್ಕಿಗಳು, ವಿಹಗಾಹ ಹಕ್ಕಿಗಳು ಸಾಯಂಕಾಲ ಮನೆಗೆ ಹೋಗ್ತಾ ನೋಡಿದ್ರೆ ಅವು ಏನು ಸೂರ್ಯನ ಸಮೀಪದಲ್ಲೇ ಹೋಗ್ತಾ ಇದ್ದಾವೇನೋ ಅನಿಸ್ತವೆ. ಅದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಸರ್ವಂ ತಸ್ಯ, ಅದನ್ನ ನೋಡಿದ್ರೆ ಹೇಗೆ ಅನಿಸ್ತದೆ? ಈ ಪ್ರಕೃತಿಯಲ್ಲಿರುವ ವರ್ಣಮಯ ದೃಶ್ಯವನ್ನ ನೋಡ್ಲಿಕ್ಕೆ ಹೋಗ್ತಾ ಇದ್ದಾವೇನೋ ಹಕ್ಕಿಗಳು ಅಂತ ಅನಿಸ್ತವೆ. ಪ್ರತಿ ನಿಮಿಷಂ ಸಹಿ ವರ್ಣವಿಶೇಷ ನವ್ಯಂ ರೂಪಂ ಪ್ರಾಪ್ನೋತಿ. ಆ ಸಾಯಂಕಾಲ ಮೇ ಬಿ ಒಂದು 5:30 ಸೂರ್ಯ ಕಂಪ್ಲೀಟ್ ಆಗಿ ಮುಳುಗೋ ತನಕ ಹೇಗಿರುತ್ತೆ ಅದು, ಪ್ರತಿ ನಿಮಿಷವೂ ಆ ವರ್ಣ ಚೇಂಜ್ ಆಗ್ತಾ ಹೋಗುತ್ತೆ. ನವ್ಯ ರೂಪಂ ಪ್ರಾಪ್ನೋತಿ, ಹೊಸ ರೂಪವನ್ನ ಪಡ್ಕೊಳ್ತದೆ. ಅಲ್ಲಿ ಆರೆಂಜು, ಎಲ್ಲೋ ಇದ್ದಿದ್ದು ಆರೆಂಜು, ರೆಡ್ಡು, ಬೇರೆ ಬೇರೆ ಕಲರ್ಗಳನ್ನ ಸೂರ್ಯನ ಕಿರಣ ಪ್ರತಿ ನಿಮಿಷಕ್ಕೂ ಆ ಎಲೆಗಳಿರಬಹುದು, ನೀರು ಇರಬಹುದು, ಅವುಗಳ ಮೇಲೆ ಬಿದ್ದಾಗ ಆ ವರ್ಣಗಳು ಪ್ರತಿ ನಿಮಿಷಕ್ಕೂ ಚೇಂಜ್ ಆಗ್ತಾ ಹೋಗ್ತವೆ. ಗಂಧರ್ವಾಣಾಂ ಮಂದಿರ ಮಿತ್ಯಪಿ ಸರ್ವೇ ಮರ್ತ್ಯಾಹ ಕಥಯಂತಿ. ಆ ಅಂಬರ ಕೋಣ
ಆ ಪ್ಲೇಸ್ ಇದೆಯಲ್ಲ, ಅದು ಮೋಸ್ಟ್ಲಿ ಗಂಧರ್ವರ ಮಂದಿರವೇನೋ ಅಂತ. ಮರ್ತ್ಯಾಹ, ಮರ್ತ್ಯರು ಅಂದರೆ ಮೃತ್ಯುವನ್ನು ಹೊಂದುವವರು, ಮನುಷ್ಯರು. ನಾವು ಭೂಮಿಯಲ್ಲಿ ಇರುವವರು. ನಾವೆಲ್ಲರೂ ಅನ್ಕೊಂತೀವಿ, ಮನುಷ್ಯರು ಏನು ಅನ್ಕೊಂತಾರೆ, ಹೇಳ್ತಾರೆ ಅದು ಗಂಧರ್ವರ ಲೋಕವೇನೋ ಅಂತ ಅನ್ಕೊಂತಾರೆ. ಪ್ರತಿದಿನಮೇವಂ ಗಗನೆ ಸಾಯಂ ರಚಿತಾ ವರ್ಣಾಹ ಕೇನ ಏತೆ. ಈ ವರ್ಣಗಳು ಪ್ರತಿದಿನವೂ ಗಗನದಲ್ಲಿ ಆಗೇ ಆಗ್ತದೆ. ಇಂತಹ ವರ್ಣಗಳು ಪ್ರತಿದಿನವೂ ಬೇರೆ ಬೇರೆ ಕಲರ್ಗಳನ್ನು ತೋರಿಸ್ತದೆ. ಒಂದು ದಿನ ಆಗಿಲ್ಲ ಅಂತ ಇಲ್ಲ, ಪ್ರತಿದಿನವೂ ಆಗ್ತದೆ. ಈ ರೀತಿಯಾಗಿ ವರ್ಣಗಳು ಪ್ರತಿದಿನವೂ ಸಾಯಂಕಾಲ ರಚಿಸುವಂತಹ ಈ ವರ್ಣ ಯಾರಿಂದ, ಕೇನ, ಯಾರಿಂದ ರಚಿಸಲ್ಪಡ್ತಾ ಇದೆಯೋ ಅಂತಹ ನಿನಗೆ, ತುಭ್ಯಂ, ಅಂತಹ ನಾಯಕ. ಯಾರ ನಾಯಕ? ಸರ್ವ ಕಲಾಕಾರಾಣಾಂ ನಾಯಕ. ಕಲಾಕಾರರು ಅಂದರೆ ಆರ್ಟಿಸ್ಟ್ಗಳು. ಎಲ್ಲ ಇಲ್ಲಿ ಪೇಂಟಿಂಗ್ ಆರ್ಟಿಸ್ಟ್ ಅಂತ ಹೇಳ್ಬೋದು. ಪೇಂಟಿಂಗ್ ಅಂತಲ್ಲ, ಯಾವುದೇ ಆರ್ಟ್ ಅಂತ ಇರಲಿ, ಎಲ್ಲ ಆರ್ಟ್ಗಳಿಗೂ ನಾಯಕ ಯಾರು? ಅವನೇ ಪರಮೇಶ್ವರ, ಭಗವನ್. ಅಂತಹ ನಿನಗೆ ನಮೋ ನಮಃ ಅಂತ ಇಲ್ಲಿ ಕವಿಗಳು ತುಂಬ ಚೆನ್ನಾಗಿ ಪ್ರಕೃತಿಯ, ಸಾಯಂಕಾಲದ ಪ್ರಕೃತಿಯ ವರ್ಣನೆಯನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ.